ನಮೋ ನಾರಾಯಣಾಯ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವಾಗ ಸಮಯ 3 ಗಂಟೆ ಅಂದ್ರೆ ಮಧ್ಯರಾತ್ರಿ 3 ಗಂಟೆ. ಸೊ ಇವತ್ತು ನಾನು ಬ್ರಹ್ಮಾಂಡ ದರ್ಶನ ಮಾಡಕ್ ಹೊರಟಿದೀನಿ. ಏನಪ್ಪಾ ಇದು ಬ್ರಹ್ಮಾಂಡ ದರ್ಶನ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನ್ ಇವತ್ತು ತ್ರಿರಂಗ ದರ್ಶನ ಮಾಡ್ತಿದ್ದೀನಿ. ಸೊ ತ್ರಿರಂಗ ದರ್ಶನ ಅಂದ್ರೆ ಅಂದ್ರೆ 3, ರಂಗ ಅಂದ್ರೆ 3 ರಂಗನಾಥ ಸ್ವಾಮಿ ದೇವಸ್ಥಾನ. ಕಾವೇರಿ ನದಿ ತೀರದಲ್ಲಿರುವಂತಹ 3 ರಂಗನಾಥ ಸ್ವಾಮಿ ದೇವಸ್ಥಾನನ ಒಂದೇ ದಿನ ದರ್ಶನ ಮಾಡೋದಕ್ಕೆ ತ್ರಿರಂಗ ದರ್ಶನ ಅಂತಾರೆ. ಸೊ ಇಲ್ಲಿ ನಮ್ಗೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ 3 ದೇವಸ್ಥಾನ ಸಿಗುತ್ತೆ. ಆದಿರಂಗ, ಮಧ್ಯರಂಗ ನಾವು ದರ್ಶನ ಬೇಗ ಮಾಡ್ಬೋದು, ಯಾಕಂದ್ರೆ ಕರ್ನಾಟಕದಲ್ಲಿ ಇರುತ್ತೆ. ಅಂತ್ಯರಂಗ ಬಂದ್ಬಿಟ್ಟು ತಮಿಳ್ನಾಡಿಗೆ ಹೋಗ್ಬೇಕಾಗುತ್ತೆ. ಈ 3 ದೇವಸ್ಥಾನನ ನಾವು ಒಂದೇ ದಿನದಲ್ಲಿ, ಅದು ಕೂಡ ಸೂರ್ಯೋದಯ ಸೂರ್ಯಾಸ್ತ ಅಂದ್ರೆ ಸನ್ರೈಸ್ ಆದ್ಮೇಲೆ ಸನ್ಸೆಟ್ ಬಿಫೋರ್, ಈ ಮಿಡಲ್ ಅಲ್ಲೇ ನಾವು ದರ್ಶನ ಮಾಡ್ಬೇಕಾಗುತ್ತೆ. ಆ ಧನುರ್ಮಾಸದಲ್ಲಿ ಏನಾದ್ರೂ ನೀವು ದರ್ಶನ ಮಾಡ್ತೀರಾ ಅಂದ್ರೆ ತುಂಬಾ ಒಳ್ಳೇದು. ನಿಮ್ಮ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ, ಶಾಂತಿ ಸಿಗುತ್ತೆ, ಶಾಂತಿ ಸಂಪತ್ತು ಎಲ್ಲ ಈ ತರ ಎಲ್ಲ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಧನುರ್ಮಾಸದ ಕೊನೆ ದಿನ ದರ್ಶನ ಮಾಡ್ತಿದೀವಿ. ನೀವು ಅದು ಬಿಟ್ಟು ಯಾವ ದಿನ ಬೇಕಾದ್ರೂ ತ್ರಿರಂಗ ದರ್ಶನ ಮಾಡ್ಬೋದು. ಯಾವ ಟೈಮಿಂಗ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಪ್ರತಿಯೊಂದು ದೇವಸ್ಥಾನದ್ದು ಕೂಡ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೂರು ದೇವಸ್ಥಾನಗಳನ್ನ ಸೇರುವ ನದಿಯೇ ಕಾವೇರಿ ನದಿ. ಈಗ ನಾವು ಕಾವೇರಿ ನದಿ ತೀರದಲ್ಲಿದ್ದೀವಿ. ಏನಂದ್ರೆ ನಾವು ತ್ರಿರಂಗ ದರ್ಶನ ಮಾಡಕ್ಕೂ ಮುಂಚೆ ಮೊದ್ಲು ಕಾವೇರಿ ನದಿಲಿ ಸ್ವಚ್ಛ ಆಗ್ಬೇಕು, ಸ್ವಚ್ಛ ಆಗಿನೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬಾ ಜನ ಹೇಳ್ತಾರೆ. ಆ ಮನೇಲೂ ಸ್ನಾನ ಮಾಡ್ಕೊಂಡು ಸ್ವಚ್ಛವಾಗಿ ಬಂದು ದರ್ಶನ ಮಾಡಬಹುದು. ಕಾವೇರಿ ನದಿ ತ್ರಿರಂಗ ಅಂದ್ರೆ 3 ರಂಗನ ಸೇರ್ಕೊಳ್ಳೋದ್ರಿಂದ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಸ್ವಚ್ಛವಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ರೆ ಒಳ್ಳೇದು ಅಂತ. ನಿಮಿಷಾಂಬ ದೇವಸ್ಥಾನಕ್ಕೆ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಕೂಡ ಇಲ್ಲಿ ನೀವು ಕಾವೇರಿ ನದಿ ತೀರದಲ್ಲಿ ಸ್ನಾನ ಮಾಡ್ಕೊಂಡು ಕೂಡ ಆದಿರಂಗನಾಥ ಸ್ವಾಮಿ ದರ್ಶನ ಮಾಡಕ್ ಹೋಗ್ಬೋದು. ಇಲ್ಲ ಆದಿರಂಗನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ತೀರಾ ಅಂದ್ರೆ ನಿಮ್ಗೆ 5 ಕಿಲೋಮೀಟರ್ ನಿಯರ್ ಅಲ್ಲೇ ನಿಮಿಷಾಂಬ ದೇವಸ್ಥಾನ ಕೂಡ ಇದೆ, ಅಲ್ಲೂ ಕೂಡ ದರ್ಶನ ಮಾಡ್ಕೊಳ್ಳಿ. ಕಾವೇರಿ ನದಿ ದಡದಲ್ಲಿ ಯಾಕೆ 3 ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಂದ್ರೆ, ಕಾವೇರಿ ಮೊದಲು ಲೋಪಮುದ್ರೆ ಎಂಬ ಋಷಿ ಪತ್ನಿ ಆಗಿರ್ತಾರೆ. ಅಗಸ್ತ್ಯ ಮಹರ್ಷಿಯರು ಲೋಕ ಕಲ್ಯಾಣಕ್ಕಾಗಿ ಕಾವೇರಿಯನ್ನ ನೀರಿನ ರೂಪದಲ್ಲಿ ಭೂಲೋಕಕ್ಕೆ ತರಲು ನಿರ್ಧರಿಸುತ್ತಾರೆ. ಆದರೆ ಕಾವೇರಿ ದೇವತೆಗೆ ತನ್ನ ಅರಿವಿಗೆ ಮೊದಲು ವಿಷ್ಣುವಿನ ಆಶೀರ್ವಾದ ಬೇಕೆಂಬ ಬಯಕೆ ಆಗುತ್ತೆ. ಆಗ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವನ್ನ ಪ್ರಾರ್ಥಿಸುತ್ತಾಳೆ. ರಂಗನಾಥನ ವರ ಕಾವೇರಿಯ ಭಕ್ತಿಗೆ ಮೆಚ್ಚಿದ ವಿಷ್ಣು, ನೀನು ಭೂಲೋಕದಲ್ಲಿ ಅರಿಯುವಾಗ ನಾನು ನಿನ್ನೊಡನೆ ಇರುತ್ತೇನೆ, ನಿನ್ನ ದಡದಲ್ಲಿ ನನ್ನ ರೂಪದಲ್ಲಿ ನೆಲೆಸುತ್ತೇನೆ ಎಂದು ವರ ನೀಡುತ್ತಾರೆ. ಅದೇ ವರದ ಫಲವಾಗಿ ಕಾವೇರಿ ನದಿಯ ದಡದಲ್ಲಿ ರಂಗನಾಥ ಸ್ವಾಮಿ 3 ರೂಪಗಳಲ್ಲಿ ನೆಲೆಸುತ್ತಾರೆ. ಇವಾಗ ಸಮಯ 7 ಗಂಟೆ, ಬೆಳಗಿನ ಜಾವ 7 ಗಂಟೆಗೆ ನಾವು ತ್ರಿರಂಗದಲ್ಲಿ ಮೊದಲನೇ ರಂಗ ಅಂದ್ರೆ ಆದಿರಂಗ, ಆದಿ ಅಂದ್ರೆ ಮೊದಲು ಅಂತ ಅರ್ಥ, ಆದಿರಂಗಕ್ಕೆ ಬಂದಿದೀವಿ. ಶ್ರೀರಂಗಪಟ್ಟಣ, ಮಂಡ್ಯ ತಾಲೂಕು ಆದಿರಂಗ ಸ್ವಾಮಿ ದರ್ಶನ ಮಾಡೋದಕ್ಕೆ ಬಂದಿದೀವಿ. ಪುರಾಣಗಳ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಇದು ಸೃಷ್ಟಿಯ ಸಂಕೇತ ಅಂತ ಹೇಳ್ತಾರೆ. ನೀವು ನೋಡ್ಬೋದು ಜನ ಇದೇ ಆದಿರಂಗನಾಥ ಸ್ವಾಮಿ ದೇವಸ್ಥಾನ ಆರ್ಚು. ಮೊದ್ಲಿಗೆ ರಂಗನಾಥ ಸ್ವಾಮಿಯ ದರ್ಶನ ಮಾಡೋಣ. ಇವಾಗೆಲ್ಲ ಸ್ವಲ್ಪ ಜನ ಬರ್ತಿದ್ದಾರೆ, ಬೆಳಗ್ಗೆ ಆಗಿರೋದ್ರಿಂದ ಜನ ಈಗ ಬರ್ತಾ ಇದಾರೆ. ಬನ್ನಿ ಮೊದ್ಲಿಗೆ ಹೋಗಿ ತ್ರಿರಂಗದಲ್ಲಿ ಮೊದಲನೇ ರಂಗ ಆದಿರಂಗನಾಥ ಸ್ವಾಮಿಯ ದರ್ಶನ ಪಡೆಯೋಣ. ಕಾವೇರಿ ತೀರದಲ್ಲಿರುವ ಮೊದಲ ರಂಗಕ್ಷೇತ್ರ. ಕಾವೇರಿ ನದಿ ತನ್ನ ಪವಿತ್ರ ಪಯಣವನ್ನ ಆರಂಭಿಸುವ ಸ್ಥಳದಲ್ಲಿ ಶೇಷನಾಗನ ಮೇಲೆ ವಿಶ್ರಾಂತಿ ಪಡೆಯುವ ಮೊದಲ ವಿಷ್ಣು ರೂಪ ಇಲ್ಲಿಯೇ ಇರೋದು. ಇಲ್ಲಿನೇ ನಾವು ದರ್ಶನ ಮಾಡಬಹುದು. ನಿಮ್ಗೂ ಕೂಡ ದರ್ಶನ ಮಾಡಿಸ್ತೀನಿ. ಈ ಜನಸಾಗರ ಇವತ್ತು ಧನುರ್ಮಾಸದ ಕೊನೆ ದಿನ ಆಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ತುಂಬಾ ಜನ ಇದ್ದಾರೆ. ಶೇಷನಾಗನ ಮೇಲೆ ನಿದ್ರಿಸುತ್ತಿರುವ ರಂಗನಾಥ ಸ್ವಾಮಿಯ ದರ್ಶನ ಆಯ್ತು, ನೆಮ್ಮದಿಯ ದರ್ಶನ ಆಯ್ತು. ಆದಿರಂಗ ಇವಾಗ ಮುಗೀತು. ಈಗ ನಾವು ಮಧ್ಯರಂಗಕ್ಕೆ ಹೋಗ್ಬೇಕು. ಇಲ್ಲಿ ನಿಮ್ಗೆ ಫ್ರೀ ದರ್ಶನ ಕೂಡ ಇರುತ್ತೆ, ಪೇಡ್ ದರ್ಶನ ಕೂಡ ಇರುತ್ತೆ. ಸೊ ಫ್ರೀ ದರ್ಶನ ಅಂದ್ರೆ ನೀವು ಸ್ವಲ್ಪ ಕಾಯ್ಬೇಕಾಗುತ್ತೆ, ಪೇಡ್ ದರ್ಶನ ಅಂದ್ರೆ ಟಿಕೆಟ್ ತಗೊಂಡು ನಿಮ್ಗೆ ಸ್ವಲ್ಪ ಬೇಗ ದರ್ಶನ ಆಗುತ್ತೆ. ಇವಾಗ ಚಾಮರಾಜನಗರ ಶಿವನ ಸಮುದ್ರದ ಹತ್ರ ಬಂದಿದೀವಿ. 2ನೇ ರಂಗ, ತ್ರಿರಂಗದಲ್ಲಿ 2ನೇ ರಂಗ, ಮಧ್ಯರಂಗ. ಕರೆಕ್ಟ್ ಆಗಿ ಶ್ರೀರಂಗಪಟ್ಟಣದಿಂದ ಶಿವನ ಸಮುದ್ರ ಇಲ್ಲಿಗೆ
80 ಕಿಲೋಮೀಟರ್ ಆಗುತ್ತೆ. 80 ಕಿಲೋಮೀಟರ್ 1 ಅವರ್ ಇಲ್ಲ 1.25 ಅವರ್ ಮ್ಯಾಕ್ಸಿಮಮ್ ಅಷ್ಟೇ ಆಗೋದು. ನಾವೀಗ 9 ಕಾಲಲ್ಲಿ ಇದೀವಿ. ಅಲ್ಲಿ ಬಿಟ್ಟಿದ್ದು 8 ಗಂಟೆ 8 ಕಾಲ್ ಅನ್ಸುತ್ತೆ. 9 ಕಾಲಲ್ಲಿ ಇದೀವಿ. ನೋಡಿ ನನ್ನ ಬ್ಯಾಕ್ ಗ್ರೌಂಡ್ ಏನ್ ನೋಡ್ತಿದ್ರಲ್ಲ ಇದೆ ಮಧ್ಯರಂಗ. ಇನ್ನು ಪುರಾಣಗಳ ಪ್ರಕಾರ ಹೇಳೋದಾದ್ರೆ ಈ ದೇವಸ್ಥಾನ ಸ್ಥಿತಿಯ ಸಂಕೇತ. ಇದು ತಂದೆ ವಿಷ್ಣುವಿನ ಯೌವನಾವಸ್ಥೆಯನ್ನು ಸೂಚಿಸುವುದರಿಂದ ಇಲ್ಲಿರುವ ರಂಗನ ದೇವಸ್ಥಾನವನ್ನು ಮೋಹನ ರಂಗ ಅಥವಾ ಜಗತ್ ಮೋಹನ ರಂಗ ದೇವಸ್ಥಾನ ಎಂದನು ಕರೀತಾರೆ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಇಲ್ಲೂ ಕೂಡ ಬೇಗ ದರ್ಶನ ಆಯ್ತು, ಅಷ್ಟೊಂದು ಜನ ಇರ್ಲಿಲ್ಲ. ಸೊ ಇಲ್ಲೂ ಕೂಡ ಫ್ರೀ ದರ್ಶನ ಅಷ್ಟೇ ಇದೆ, ಪೇಡ್ ದರ್ಶನ ಏನು ಇಲ್ಲ. ಸೊ ದರ್ಶನ ಆಯ್ತು. ಇವಾಗ ಲಾಸ್ಟ್ ಹೋಗ್ತಿರೋದು ನಾವು ತಮಿಳ್ನಾಡಿಗೆ. ಇಲ್ಲಿಂದ 300 ಕಿಲೋಮೀಟರ್ ಆಗುತ್ತೆ. 260ರಿಂದ 300 ಕಿಲೋಮೀಟರ್ ಮಲೆ ಮಹದೇಶ್ವರ ಬೆಟ್ಟದ ರೋಡ್ ಹೋಗ್ಬೇಕು. ಸೊ 300 ಕಿಲೋಮೀಟರ್ ಅಲ್ಲಿ ಅದೇ ಮೇಯ್ನು ಲಾಸ್ಟ್ ಅಂತ್ಯರಂಗ ಇರೋದು. ಸೊ ದರ್ಶನ ಮಾಡೋಣ, ಬೇಗ ಹೋಗೋಣ ಬನ್ನಿ. ಇವಾಗ ನಾವು ಎಕ್ಸಾಕ್ಟ್ 5 ಗಂಟೆಗೆ ತಿರುಚಿರಪಳ್ಳಿ ಶ್ರೀರಂಗಂ ತಮಿಳ್ನಾಡಿಗೆ ಬಂದಿದೀವಿ. ಇದು ನಮ್ಮ ಲಾಸ್ಟ್ ದೇವಸ್ಥಾನ. ಅಂದ್ರೆ ಆದಿರಂಗ ಆಯ್ತು, ಮಧ್ಯರಂಗ ಆಯ್ತು, ಈಗ ಅಂತ್ಯರಂಗ. ಸೊ ಈ ದೇವಸ್ಥಾನ ಹೇಳ್ಬೇಕಂದ್ರೆ ಹಿಂದೂ ದೇವಸ್ಥಾನದಲ್ಲಿ ಅತಿ ದೊಡ್ಡ ಗೋಪುರ ಇರುವಂತ ದೇವಸ್ಥಾನ, ಹಾಗೆ ಅತಿ ದೊಡ್ಡ ಜಾಗ ಇರುವಂತ ದೇವಸ್ಥಾನ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಗೆ 7 ಗೋಪುರ ಸಿಗುತ್ತೆ. ಯಾವ ತರ ಗೊತ್ತಾ, ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಈ ತರ ನಮ್ಗೆ 7 ಗೋಪುರ ಸಿಗುತ್ತೆ. 7 ಗೋಪುರ ದಾಟಿ ಬರ್ಬೇಕು. ನೀವ್ ಇಲ್ಲೇನ್ ನೋಡ್ತಿದ್ದೀರಲ್ಲ, ಇಲ್ಲೊಂದ್ ಗೋಪುರ, ಹಂಗೆ 7 ಗೋಪುರ ದಾಟಾದ್ಮೇಲೆ ನಾವು ರಂಗನಾಥ ಸ್ವಾಮಿ ದರ್ಶನ ಪಡಿತೀವಿ. ಮೇನ್ ಗೋಪುರ ತೋರಿಸ್ತೀನಿ. ಇದು ಮೇನ್ ಗೋಪುರ ಅಲ್ಲ, ನಿಮ್ಗೆ ಮೇನ್ ಗೋಪುರ ತೋರಿಸ್ತೀನಿ ನಾನು. ಇದು ಜಸ್ಟ್ ಎಂಟ್ರೆನ್ಸ್ ಅಷ್ಟೇ. ಇದು ಜಸ್ಟ್ ದೇವಸ್ಥಾನದ ಒಳಗಡೆ ಎಂಟ್ರಿ. ನೋಡಿ ಎಷ್ಟು ಜನ ಇದಾರೆ ಇವತ್ತು. ಆಕ್ಚುಲಿ ಧನುರ್ಮಾಸದ ಲಾಸ್ಟ್ ದಿನ, ಅದಕ್ಕೋಸ್ಕರ ಜನಸಾಗರ. ಯಾವ ಕಡೆ ಎಂಟ್ರೆನ್ಸ್ ನಮಗೂ ಗೊತ್ತಿಲ್ಲ, ನೋಡ್ಬೇಕು. ಇನ್ನು ಶಾಸ್ತ್ರಗಳಲ್ಲಿ ಹೇಳಿರೋ ಹಾಗೆ ತ್ರಯಾಣಂ ರಂಗನಾಥಂ ದರ್ಶನಂ ಪಾಪಂ ನಾಶಂ ಅಂದ್ರೆ 3 ರಂಗನಾಥ ಸ್ವಾಮಿ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ದರ್ಶನ ಮಾಡಿದವನಿಗೆ ಅವ್ನ್ ಮಾಡಿರೋ ಪಾಪ ಇದೆಲ್ಲವೂ ನಾಶವಾಗುತ್ತೆ, ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ ಇದೆ. ದೇವಸ್ಥಾನ ಎಷ್ಟು ದೊಡ್ಡದೈತೆ ಅಂದ್ರೆ 156 ಎಕರೆ ಇದೆ ದೇವಸ್ಥಾನ. ಅಂದ್ರೆ ಯಾವ್ದೋ ಒಂದು ದೇಶ ಇದೆಯಂತೆ. ದೇಶ ಅಂದ್ರೆ ಆ ದೇಶ ಎಷ್ಟು ಸೈಜ್ ಇದೆಯೋ ಆ ದೇಶದ ಹೆಸರು ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಆ ಕಂಟ್ರಿ ಅಷ್ಟೇ ಸೈಜ್ ಇದೆಯಂತೆ ಈ ದೇವಸ್ಥಾನ, ಅಷ್ಟು ದೊಡ್ಡದಿದೆಯಂತೆ. 156 ಎಕರೆ ಇದೆಯಂತೆ. ಇಲ್ಲಿ ತುಂಬಾ ಕಲ್ಯಾಣಿಗಳಿದೆ, 21 ಗೋಪುರಗಳಿದೆ, ತುಂಬಾ ಬೇರೆ ಬೇರೆ ದೇವ್ರುಗಳು ಕೂಡ ದರ್ಶನ ಮಾಡ್ಬೋದು ನಾವು. ನಾನು ಮೇನ್ ಗೋಪುರ ಹುಡುಕ್ತಾ ಇದ್ದೀನಿ, ಯಾವ ಕಡೆ ಐತೆ ಅಂತ ನಂಗೂ ಗೊತ್ತಿಲ್ಲ. ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕೈ ಹಿಂಗ್ ಹಿಡ್ಕೊಂಡು, ಇಲ್ಲಿ ಬೆರಳು ಹಿಂಗ್ ಹಿಡ್ಕೊಂಡು, ಇದು ಹಿಂಗ್ ಹಿಡ್ಕೊಂಡು ಆ ಡೋರ್ ಕಾಣಿಸ್ಬೇಕಂತೆ. ಅಲ್ಲಿ ಕಾಣಿಸ್ತಿದ್ಯಲ್ಲ ಡೋರ್, ಅಲ್ಲಿ ಇದೆಯಲ್ಲ ಆ ಡೋರ್ ಕಾಣಿಸ್ಬೇಕಂತೆ. ಸೊ ಹಂಗ್ ಹಿಡ್ಕೊಂಡು ಪ್ರಯತ್ನ ಮಾಡ್ತಿದಾರೆ ಎಲ್ಲಾರು. ಕೈ ಹಿಂಗ್ ಹಿಡ್ಕೊಂಡು ಡೋರ್ ಕಾಣಿಸ್ತಿದ್ಯಾ ಅಂತ. ಈ ಡೋರ್ ಕಾಣಿಸ್ಬೇಕಂತೆ. ಸೊ ಇದೇನಕ್ಕೆ ಎಲ್ಲಾ ಗೋಪುರಗಳು ನಮ್ಗೆ ಕಲರ್ ಇದಾವೆ, ಬಟ್ ಈ ಗೋಪುರ ವೈಟ್ ಇದೆ. ಅದಕ್ಕೂ ಒಂದು ಕತೆ ಇದೆ ಅಂತ ಹೇಳ್ತಾರೆ. ಈ ದರ್ಶನ ಟೈಮಿಂಗ್ಸ್ ಹಾಕಿದ್ದಾರೆ ನೋಡಿ. ಬೆಳಿಗ್ಗೆ 6:30 12 ಗಂಟೆ, ಮಧ್ಯಾಹ್ನ 2:30 5:30, 7 ಗಂಟೆಯಿಂದ 9 ಗಂಟೆ ದರ್ಶನ ಟೈಮಿಂಗ್ಸ್. ಇಲ್ಲಿ ನೋಡ್ಬೋದು ಮೇನ್ ದರ್ಶನಕ್ಕೆ ಕ್ಯೂ, ಫುಲ್ ಜನಸಾಗರ. ಮೇನ್ ದರ್ಶನ ಇನ್ನೂ ಬಿಟ್ಟಿಲ್ಲ, ಆಕ್ಚುಲಿ ಕ್ಲೋಸ್ ಮಾಡಿದ್ದಾರೆ ನೋಡಿ. ಅಲ್ಲಿ ಗಂಟ ಕ್ಯೂ ಇದೆ, ಅಲ್ಲಿ ಗಂಟ ಕ್ಯೂ ಇದೆ. ನೀವೇನಾದ್ರೂ ಶ್ರೀರಂಗದಲ್ಲಿ ಲಾಸ್ಟ್ ಅಂತ್ಯರಂಗ ಮಾತ್ರ ದರ್ಶನ ಮಾಡ್ಬೇಕಂದ್ರೆ ನಿಮ್ಗೆ ಡೈರೆಕ್ಟ್ ಟ್ರೈನ್ ಇರುತ್ತೆ, ಬಸ್ಸು ಇರುತ್ತೆ ತಿರ್ಚಿಗೆ. ಸೊ ಆರಾಮಾಗಿ ನೀವು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಅದೇ ಆದಿರಂಗ, ಅಂತ್ಯರಂಗ, ಮಧ್ಯರಂಗ 3 ಮಾಡ್ತೀರಾ ಅಂದ್ರೆ ನೀವು ಪ್ರೈವೇಟ್ ವೆಹಿಕಲ್ ಅಲ್ಲೇ ಬರ್ಬೇಕಾಗುತ್ತೆ. ನಿಮ್ಗೆ ಯಾವ್ದೇ ರೀತಿ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇರಲ್ಲ. ಒಂದು ಪ್ರೈವೇಟ್ ಆಗಿ ಬರ್ಬೇಕು, ಇಲ್ಲ ಪ್ಯಾಕೇಜ್ ಟೂರ್ಸ್ ಮಾಡಿರ್ತಾರೆ ಗೊತ್ತಾ,
ಅವ್ರ ಜೊತೆ ಬರ್ಬೇಕಾಗತ್ತೆ ಅಷ್ಟೇ. ಆಕ್ಚುಲಿ ರಾಮಾನುಜಾಚಾರ್ಯರದು ನಿಜವಾದ ಬಾಡಿ ಅಂದ್ರೆ ಅವ್ರೇನು ಎಲ್ಲ ಬಿಟ್ಟೋದಾಗ ದೇಹ ಬಿಟ್ಟೋದಾಗ ನಿಜವಾದ ಬಾಡಿ ಇಟ್ಟಿದಾರಂತೆ ದೇವಸ್ಥಾನದಲ್ಲಿ. ಅದು ನೋಡಕ್ ಹೋಗ್ತಾ ಇದೀನಿ. ಅದನ್ನ ತೋರ್ಸಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ ಅಂತ ಹೇಳ್ತಿದ್ರೆ ನೋಡೋಣ, ಅಲ್ಲೋಗಿ ದರ್ಶನ ಮಾಡಿಸ್ತೀನಿ. ಅದೇ ಇಲ್ಲಿ ಸ್ವಲ್ಪ ಕನ್ಫ್ಯೂಸು, ಸ್ವಲ್ಪ ಕೇಳ್ಕೊಂಡ್ ಹೋಗ್ಬೇಕು. ನಮಗೂ ತಮಿಳ್ ಬರಲ್ಲ ಅರ್ಧಂಬರ್ಧ. ವೇ ಟು ಈಸ್ಟ್ ಗೇಟ್ ಇಲ್ಲಿದೆ ನೋಡಿ, ಹಿಂಗೆ ಈಸ್ಟ್ ಗೇಟ್ ಇಲ್ಲೇ ಇರೋದಂತ ಹೇಳಿದಾರೆ. ಇಲ್ಲೇನ್ ಬರ್ದಿರ ನನಗಂತೂ ಗೊತ್ತಿಲ್ಲ. ಜಗದ್ಗುರು ರಾಮಾನುಜಾಚಾರ್ಯ ಅವರ ಬಾಡಿ ಅಂದ್ರೆ ಅವರ ದೇಹನ ನಾವ್ ಇಲ್ಲೇ ನೋಡ್ಬೋದು. ಒಳಗಡೆ ಫೋನ್ ಅಲೋ ಇರೋದಿಲ್ಲ, ಇದ್ರ ಒಳಗಡೆನೆ ಇರೋದು. ಸಿಕ್ತು ಮೇನ್ ಗೋಪುರ ಸಿಕ್ತು. ಕರ್ಕೋಯ್ತಾ ಇದೀನಿ. ಯಪ್ಪಾ, ಇಲ್ಲೊಂದು ಗೋಪುರ ಮೇಲೆ ಗೋಪುರ ಹೆವಿ ಕನ್ಫ್ಯೂಸ್ ಆಗುತ್ತೆ ಸೀರಿಯಸ್ ಆಗಿ. ನೋಡಿ ಹಿಂದೆ ಇದೆ ಅಲ್ಲ, ಅದೇ ಬರ್ರಿ ಹೋಗೋಣ. 236 ಅಡಿ ಇದೆ. ಏಷ್ಯಾದಲ್ಲಿ ಅತಿ ದೊಡ್ಡ ಗೋಪುರ ಅಂದ್ರೆ ಅಂತ್ಯರಂಗಸ್ವಾಮಿ ಗೋಪುರ. ಇದೇ ಮೇನ್ ಗೋಪುರ ನೋಡಿ ಎಷ್ಟು ಸಕ್ಕದಾಗಿದೆ. 236 ಅಡಿ ಇದೆ ಗೋಪುರ. ಇದು ಎಂಟ್ರೆನ್ಸ್ ಸೌತ್ ಗೋಪುರ. ಇನ್ನು ಈ ದೇವಸ್ಥಾನದ ಪೌರಾಣಿಕ ಕತೆ ಕೇಳೋದಾದ್ರೆ, ಶ್ರೀರಾಮಾಯಣ ಗ್ರಂಥದ ಕತೆ ಪ್ರಕಾರ ಪ್ರಭು ಶ್ರೀರಾಮನ ವಂಶದವರು ರಂಗನಾಥ ಸ್ವಾಮಿಯ ಅಚ್ಚ ಮೂರ್ತಿಯನ್ನ ಪೂಜಿಸ್ಕೊಂಡ್ ಬರ್ತಿರ್ತಾರೆ. ರಾಮ ಮತ್ತು ರಾವಣನ ಯುದ್ಧದಲ್ಲಿ ರಾವಣನ ತಮ್ಮ ವಿಭೀಷಣ ರಾಮನಿಗೆ ರಾವಣನನ್ನು ಸೋಲಿಸಲು ಸಹಾಯ ಮಾಡಿರೋದ್ರಿಂದ ಇದರಿಂದ ಸಂತೋಷಗೊಂಡ ಶ್ರೀರಾಮ ವಿಭೀಷಣನಿಗೆ ತಾವು ಪೂಜಿಸುತ್ತಿದ್ದ ಶ್ರೀರಂಗನ ಮೂರ್ತಿಯನ್ನೇ ಉಡುಗೊರೆಯಾಗಿ ಕೊಡುತ್ತಾರೆ. ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ವಿಭೀಷಣ ಶ್ರೀಲಂಕಾ ಪಟ್ಟಣಕ್ಕೆ ತರುವಾಗ ಸಂಜೆ ಆಗಿರೋದ್ರಿಂದ ಕಾವೇರಿ ನದಿಯ ತೀರದಲ್ಲಿ ರಂಗನಾಥ ಸ್ವಾಮಿಯ ವಿಗ್ರಹವನ್ನಿಟ್ಟು ಸಂಧ್ಯಾ ವಂದನೆ ಮಾಡಲು ಹೋಗುತ್ತಾನೆ. ಇದನ್ನು ತಿಳಿದ ಆ ಪ್ರದೇಶದ ರಾಜ ಧರ್ಮವರ್ಮನು ಆ ಮೂರ್ತಿಯ ಹತ್ತಿರ ಬಂದು ಶ್ರೀರಂಗನಾಥ ಸ್ವಾಮಿಯನ್ನು ಇಲ್ಲೇ ನೆಲೆಸಲು ಕೇಳುತ್ತಾನೆ. ಆಗ ಶ್ರೀಮನ್ನಾರಾಯಣ ತಮ್ಮ ಪರಮ ಭಕ್ತನ ಕೋರಿಕೆಯಂತೆ ಅಲ್ಲೇ ನೆಲೆಸುತ್ತಾರೆ. ಆ ನಂತರ ಸಂಧ್ಯಾ ವಂದನೆ ಮುಗಿಸಿ ಬಂದ ವಿಭೀಷಣ ಆ ವಿಗ್ರಹವನ್ನು ತೆಗೆಯಲು ನೋಡ್ತಾನೆ. ಎತ್ತೋದಿಕ್ಕೆ ಸಾಧ್ಯವಾಗೋದಿಲ್ಲ. ಆಗ ಚಿಂತಾಕ್ರಾಂತನಾದ ವಿಭೀಷಣನಿಗೆ ತಂದೆ ಮಹಾವಿಷ್ಣು ಪ್ರತ್ಯಕ್ಷವಾಗಿ, ನಾನು ನನ್ನ ಭಕ್ತನ ಕೋರಿಕೆಯಂತೆ ಇಲ್ಲೇ ನೆನೆಸುತ್ತೇನೆ, ನೀನು ಪ್ರತಿದಿನ ಬಂದು ನನ್ನ ಪೂಜೆ ಮಾಡು ಅಂತ ಹೇಳುತ್ತಾರೆ. ನಾವು ರಂಗನಾಥ ಸ್ವಾಮಿಯ ದರ್ಶನ ಮಾಡ್ತೀವಲ್ಲ, ಹಾಗೆ ಆಚೆ ಬಂದ್ರೆ ನಾವು ಅಲ್ಲಿ ಚಿನ್ನದ ಗೋಪುರ ನೋಡ್ಬೋದು. ನಾವು ಇಲ್ಲಿ ಒಂದು ಮಾರ್ಕ್ ಕೊಟ್ಟಿದ್ದಾರೆ, ಇಲ್ಲಿ ನಿಂತ್ಕೊಂಡು ಸೀದಾ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ಗೆ ಗೋಪುರ ಕಾಣುತ್ತೆ. ಹಾಗೆ ರಂಗನಾಥ ಸ್ವಾಮಿಯ ದರ್ಶನ ಕೂಡ ಆಗುತ್ತೆ, ನೀವಿಲ್ಲಿ ನೋಡ್ಬೋದು. ಇದಿಷ್ಟು ಅಂತ್ಯರಂಗ ಸ್ವಾಮಿ ದರ್ಶನ ಆಗಿತ್ತು. ಶ್ರೀರಂಗ ಮುಗಿಸಿ ಹೊರಟಿದ್ ನಾವು ತಿರ್ಗಾ ಅಂದ್ರೆ ನೈಟ್ ಬಿಟ್ವಿ, ನೆನ್ನೆ ನೈಟ್ ಬಿಟ್ವಿ. ಇವತ್ತು ತಿರ್ಗಾ 4 ಗಂಟೆ 5 ಗಂಟೆಗೆ ಬೆಂಗಳೂರಲ್ಲಿ ಇದೀವಿ. ಅಂದ್ರೆ ನೈಟ್ ಜರ್ನಿ ಆಗಿರೋದ್ರಿಂದ ಒಂದು 5 ರಿಂದ 6 ಅವರ್ ಆಯ್ತು ಬೆಂಗಳೂರಿಗೆ ಬರಕ್ಕೆ ತಮಿಳ್ನಾಡಿಂದ. ಸೊ ಇದಿಷ್ಟು ಶ್ರೀರಂಗ ದರ್ಶನ ಆಗಿತ್ತು. ನಿಮ್ಗೆ ಬ್ರಹ್ಮಾಂಡ ದರ್ಶನ ಮಾಡಿಸಿದೀನಿ ಅನ್ಕೊಂಡಿದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬೈ.